ನಾವು ಯಶವಂತಪುರದಲ್ಲಿ ಖಾಲಿ ಮಾಡಿಕೊಂಡು ಈಗ ಮಾಲೂರಿಗೆ ಹೋಗ್ತಾ ಇದ್ದೀವಿ. ಮಾಲೂರಲ್ಲಿ ನಮಗೆ ಕೋಸ್ಲಾಡು ಆಗುತ್ತೆ ಅಂತ ಅವರು ಪಾರ್ಟಿ ಫೋನ್ ಮಾಡಿದರು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವರು ಪಾರ್ಟಿ ನಂಬರು ನಮ್ಗೆ ಹೆಂಗೆ ಸಿಕ್ತು ಅಂದರೆ ಟ್ರಾನ್ಸ್ಪೋರ್ಟ್ ಕಡೆಯಿಂದ ಸಿಕ್ತು. ಅದರಿಂದ ಈಗ ಮಾಲೂರಿಂದ ಚೆನ್ನೈಗೆ ಲೋಡ್ ಆಗುತ್ತೆ ಅಂತಂದರು, ಅದರಿಂದಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮೂರ ಕಡೆ ಹೋದರೆ ಲೋಡಿಂಗ್ ಏನಿಲ್ಲ, ಬೆಂಗಳೂರು ಕಡೆಯಿಂದ ಶಿವಮೊಗ್ಗ ಕಡೆ ಹೋದರೆ. ಅದರಿಂದಾಗಿ ನಾವು ಚೆನ್ನೈಗೆ ಹೋಗಿ ಒಂದು ಟ್ರಿಪ್ಪು ಬರೋಣ ಅಂತ ಐಡಿಯಾ ಮಾಡಿ ಹೋಗ್ತಾ ಇದ್ದೀವಿ. ನಾವು ನಾಯಂದಹಳ್ಳಿಯಿಂದ ನೈಸ್ ರೋಡ್ ಹತ್ತಿದ್ದೀವಿ. ನೈಸ್ ರೋಡು ಅಲ್ಲಿ ಹತ್ತಿದ್ರೆ ಈಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಳಿದು ಸೀದಾ ಹೊಸೂರು ಕಡೆ ಹೋಗಿ ಹೊಸೂರು ಇಂದ ಲೆಫ್ಟ್ ಕೊಡ್ಕೊಂಡು ಮಾಲೂರಿಗೆ ಹೋಗೋ ರೋಡಲ್ಲಿ ಹೋಗ್ತೀವಿ, ಹೊಸಕೋಟೆ ಮಾಲೂರು ರೋಡಲ್ಲಿ. ಕೊನೆಗೆ ನಾವು ಸ್ಪಾಟಿಗೆ ಬಂದ್ವಿ. ಊರಲ್ಲಿ ಹಳ್ಳಿ ಮೇಲೆ ಬರಬೇಕು ಇದು. ಆ ಊರಲ್ಲಿ ಜಾತ್ರೆ ನಡೀತಾ ಇತ್ತು. ಅಲ್ಲಿಂದ ಮಣ್ ರೋಡಲ್ಲಿ ಬಂದ್ವಿ, ತುಂಬ ಇಕ್ಕಟ್ಟು ರೋಡು. ಕೊನೆಗೆ ಹಂಗೋ ಹಿಂಗೋ ಮಾಡಿ ಬಂದು ಲೋಡಿಗೆ ಬಿಟ್ಟಿದ್ದೀವಿ. ಈಗ ಲೋಡ್ ಆಗ್ತಾಯಿದೆ ಗಾಡಿ, ನಮ್ಮ ಗಾಡಿ. ಇದೆಲ್ಲ ಕೂಡ ಹೂಕೋಸು, ಕೆಳಗಡೆ ಟಾರ್ಪಲ್ ಹಾಕ್ಸಿ ಲೋಡಿಂಗ್ ಅನ್ನೋದನ್ನು ಮಾಡಿಸ್ತಾ ಇದ್ದೀವಿ. ಇವೆಲ್ಲ ಕೂಡ ಬಜ್ಜಿ ಮೆಣಸಿನ್ಕಾಯಿ, ಅಂದರೆ ನಾವು ಬೋಂಡ ಅವು ಇವು ಹಾಕೋಕ್ಕೆಲ್ಲ ಬಳಸ್ತೀವಲ್ಲ ಆ ಮೆಣಸಿನ್ಕಾಯಿ. ಕೆಲವರು ಸಾಂಬಾರು ಕೂಡ ಹಾಕ್ತಾರೆ ಇದನ್ನು. ಅವೆಲ್ಲ ಕೂಡ ಒಣಗೋಗಿದ್ದಾವೆ ನೀರಿಲ್ದಿರ. ಪಾಪ ಎಷ್ಟು ಲಾಸ್ ಆಗೈತೇನೋ ರೈತರಿಗೆ. ನಾವು ಇಲ್ಲಿ ಲೋಡ್ ಮಾಡಿಕೊಂಡು ಅಲ್ಲಿ ಕಾಣಿಸ್ತಿದೆಯಲ್ಲ ಗುಡ್ಡೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗಿ ಲೋಡ್ ಮಾಡಬೇಕು. ಇಲ್ಲೊಂದು ಅರ್ಧ ಆಗುತ್ತೆ, ಅಲ್ಲೊಂದು ಅರ್ಧ ಆಗುತ್ತೆ. ಇದೇ ಮಣ್ ರೋಡಲ್ಲೇ ನಾವು ಬಂದಿದ್ದು. ಈಗ ರಿವರ್ಸ್ ಬಿಡ್ತಾಯಿದ್ದೀನಿ, ಅದು 2ನೇ ಗುಡ್ಡೆ ಹತ್ರ. ಎಷ್ಟು ಇಕ್ಕಟ್ಟೈತೆ ನೋಡಿ. ಮರ ಎಲ್ಲ ತಗೊಳ್ತಾ ಇರ್ತವೆ, ನೀಲಗಿರಿ ಮರ ಎಲ್ಲ ಗಾಡಿಗೆ ತುಂಬ ಸ್ಕ್ರ್ಯಾಚ್ ಆಗ್ತವೆ. ಗಾಡಿ ಸ್ವಲ್ಪ ನೋಡಿಕೊಂಡು ಬಿಡಬೇಕು. ಹಿಂದೆ ರಿವರ್ಸ್ ಹೋಗ್ತಾ ಇದ್ದೀನಿ. ಮಿರರ್ ಅಂತೂ ಏನೇನೂ ಕಾಣಿಸ್ತಿಲ್ಲ, ಬರೀ ಮರ ಅವು ಇವು ಅಡ್ಡ ಇದ್ದಾವೆ. ದಾರಿ ಅಂತೂ ಸರಿ ಇಲ್ಲ ಇದು. ಈಗ 2ನೇ ಗುಡ್ಡೆ ಹತ್ರ ಲೋಡಿಂಗ್ ಮಾಡ್ತಾಯಿದ್ದಾರೆ. ಇವರು ತುಂಬ ಜನ ಇರೋದಕ್ಕೆ ಬೇಗ ಲೋಡಿಂಗ್ ಮಾಡ್ತಾಯಿದ್ದಾರೆ. ಈ ಕೋಸ್ ಚೀಲ ಅಷ್ಟೊಂದು ತೂಕ ಬರೋದಿಲ್ಲ, ಒಂಥರ ಲೈಟ್ ಲೋಡ್ ಇದ್ದಂಗೆ. ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು. ನಾನು ಹೇಳಿದ್ನಲ್ವ ಆವಾಗಲೇ ಹಳ್ಳಿಗಳ ಮೇಲೆ ಬಂದಿದ್ದು ಅಂತ. ಆ ರೋಡ್ ಇದೆ ನೋಡಿ. ಆವಾಗಲೇ ಬರಬೇಕಾದ್ರೆ ತೋರಿಸ್ಲಿಲ್ಲ, ಈಗ ಹೋಗಬೇಕಾದ್ರೆ ತೋರಿಸ್ತಾ ಇದ್ದೀನಿ. ಈ ಊರಲ್ಲಿ ಜಾತ್ರೆ ಮಾಡ್ತಾಯಿದ್ದಾರೆ, ತುಂಬ ಇಕ್ಕಟ್ಟು ಜಾಗ, ಗಾಡಿ ಪಾಸ್ ಆಗೋದೇ ಕಷ್ಟ, ಹಂಗೈತೆ ಇದು. ತುಂಬ ಚರಂಡಿಗಳೆಲ್ಲ ಮಾಡಿದ್ದಾರೆ. ಅದರಿಂದ ಈ ರೋಡಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಯಾಕಂದರೆ ವೈರುಗಳೆಲ್ಲ ಊರುಗಳಲ್ಲಿ ಕೆಳಗಡೆನೇ ಇರ್ತವೆ. ಅವೇನಾದರೂ ಟಚ್ ಆಗಿಬಿಟ್ಟು ಕಟ್ಟಾಗಿಬಿಟ್ರೆ ನಮಗೂ ತೊಂದರೆನೇ, ಅವ್ರಿಗೂ ತೊಂದರೆನೇ. ನಮಗೆ ಜೀವಕ್ಕೆ ತೊಂದರೆ, ಅವ್ರಿಗೆ ಅವ್ರ ಮನೆಗೆ ಕರೆಂಟ್ ಹೋಯ್ತು ಅಂತ ತೊಂದರೆ. ಅದರಿಂದ ಅವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಜಗಳ ಆಡ್ತಾರೆ. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಹೊಲ್ದ ಹತ್ರ ಎಲ್ಲ ಲೋಡ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಇಲ್ಲಿ ಮಾಲೂರು ಮಾರ್ಕೆಟಲ್ಲಿ ಸ್ವಲ್ಪ ಗಾಡಿಗೆ ಕ್ರಾಸಿಂಗ್ ಮಾಡ್ತಾಯಿದ್ದಾರೆ. ಚೀಲ ಕಮ್ಮಿ ಆದವು ಅಂತ ಬೇರೆ ಕಡೆಯಿಂದ ಚೀಲಗಳನ್ನ ತರಿಸಿ ಹಾಕ್ತಾಯಿದ್ದಾರೆ. ಇದೆಲ್ಲ ಕೂಡ ಮಾಲೂರು ಮಾರ್ಕೆಟು. ಇದೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಲೋಡೆಲ್ಲ ಆಯಿತು. ಈಗ ಹಗ್ಗ ಟಾರ್ಪಲ್ ಹಾಕ್ಕೊತಾ ಇದ್ದೀವಿ. ಹಗ್ಗ ಟಾರ್ಪಲ್ಲೆಲ್ಲ ಹಾಕ್ಕೊಂಡು ಈಗ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹೋಗ್ತಾ ಇರೋದೇ. ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗಬೇಕು. ಯಾಕಂದರೆ ತಮಿಳ್ನಾಡಲ್ಲಿ ಡೀಸೆಲ್ ರೇಟು ಜಾಸ್ತಿ ಐತಿ. ಅದರಿಂದ ನಮ್ಮ ಬಾಮೈದ ಅದನ್ನು ಗನ್ನನ್ನು ಹಿಡ್ಕೊಂಡು ಡೀಸೆಲ್ ಹಾಕ್ತಾಯಿದ್ದಾನೆ. ಯಾಕಂದರೆ ಅವ್ರ ಕೈ ಕೊಟ್ಟರೆ ಅವರು ಗಿಮಿಕುಗಳು ಮಾಡೋದು ಜಾಸ್ತಿ. ಅದರಿಂದಾಗಿ ನಾವೇ ಹಾಕ್ಕೊತಾ ಇದ್ದೀವಿ ಡೀಸೆಲ್ ಹಾಕ್ಸ್ಕೊಂಡು ಸ್ವಲ್ಪ ಮುಂದೆಗಡೆ ಬಂದ್ವಿ. ಹೊಟ್ಟೆ ತುಂಬ ಹಸಿತಾಯಿತ್ತು. ಮಧ್ಯಾಹ್ನ ಮೇಲೆ ಏನು ಊಟ ಮಾಡಿಲ್ಲ, ಅದರಿಂದ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕೀಗ. ನಾವು ಈಗ ಹೆಂಗಪ್ಪ ಪ್ರಯಾಣ ಮಾಡ್ತೀವಿ ಅಂದರೆ ಮಾಲೂರು, ಹೊಸೂರು, ಕೃಷ್ಣಗಿರಿ, ವನಿಯಂಬಡಿ, ಅಂಬೂರ್, ವೆಲ್ಲೂರ್, ಅರ್ಕೋಟ್, ಶ್ರೀಪೆರಂಬದೂರು ಮೇಲೆ ಕೊಯಂಬೀಡು ಮಾರ್ಕೆಟ್ಗೆ ಹೋಗ್ತೀವಿ ಚೆನ್ನೈಯಲ್ಲಿ. ನಾವು ಚೆನ್ನೈಗೆ ಬರೋದಕ್ಕೆ ಮಾಲೂರಿಂದ ಮುಳುಗಬಾಗಿಲು, ಆ ಕಡೆಯಿಂದ ಚಿತ್ತೂರಿಂದ ಒಂದು ರೋಡ್ ಇದೆ, ಸೀದಾ ವೆಲ್ಲೂರಿಗೆ ಬಂದು ಟಚ್ ಆಗುತ್ತೆ. ಮತ್ತು ಅಲ್ಲಿಂದ ಒಂದೇ ರೂಟೇ ಶ್ರೀಪೆರಂಬದೂರು ಮೇಲೇ ಹೋಗಬೇಕು. ಆದರೆ ನಾವು ಆ ರೋಡನ್ನ ಬಳಸ್ತಾ ಇಲ್ಲ, ಈ ರೋಡನ್ನ ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೊಸೂರಲ್ಲಿ ಹೈವೇ ಹತ್ತುತ್ತಾ ಇದ್ದೀವಿ, ಸರ್ವಿಸ್ ರೋಡಲ್ಲಿ ಬಂದು. ಈ ರೋಡ್ ಅಂತೂ ಸೂಪರಾಗೈತೆ, ಯಾಕಂದರೆ ಇದು 3 ಲೈನ್ ಹೈವೇ. ಈ ರೋಡಲ್ಲಿ ಆರಾಮಾಗಿ ಜರ್ನಿ ಅನ್ನೋದು ಸಾಗುತ್ತೆ ಕೃಷ್ಣಗಿರಿ ತನಕ. ಅದಾದಮೇಲೆ ಕೃಷ್ಣಗಿರಿಯಿಂದ ಲೆಫ್ಟಿಗೆ ಹೊಡ್ಕೊಂಡು ಹೋಗಬೇಕು, ಸೀದಾ ಚೆನ್ನೈಗೆ ಹೋಗುತ್ತೆ. ಆ ಫ್ಲೈಓವರು ಅಂದರೆ ಅಲ್ಲಿ ಬ್ರಿಡ್ಜ್ಗಳು ಸಿಗ್ತಾವಲ್ಲ, ಆ ಬ್ರಿಡ್ಜ್ಗಳ ಮೇಲೇ ಹಾಕಿರ್ತಾರೆ ಒಂದು 3-4 ಹತ್ರ. ಲೆಫ್ಟಿಗೆ ಹೊಡೆದ್ರೆ ಚೆನ್ನೈ ಅಂತ ಆ ಬೋರ್ಡನ್ನ ನೋಡಿಕೊಂಡು ಲೆಫ್ಟಿಗೆ ಹೋದರೆ ಚೆನ್ನೈಗೆ ಹೋಗ್ತೀವಿ ಸೀದಾ. ಈ ರೋಡಂತೂ ಸೂಪರಾಗಿದ್ದಾವೆ.
ಏನಂದರೆ ಚೆನ್ನೈಗೆ ಹೋಗಬೇಕು ಅಂದರೆ ರಾಣಿಪೇಟಿಂದ ಚೆನ್ನೈ ತನಕ ಸ್ವಲ್ಪ ರೋಡು ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ತುಂಬ ಹಂಸಗಳು ಹಾಕೋದು, ಗುಣಿ ಇರೋದು ಆ ಥರ ಏನಿಲ್ಲ. ಸರ್ವಿಸ್ ರೋಡ್ ಕೊಟ್ಟರು ಕೂಡ ಚೆನ್ನಾಗೇ ಕೊಟ್ಟಿದ್ದಾರೆ, ಪರವಾಗಿಲ್ಲ. ರೋಡು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಅಂದರೆ ಇದು ಟೈಮಿಂಗ್ಸ್ ಮಾಲ್ ಆಗಿರೋದ್ರಿಂದ ನಾನು ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ವಿಡಿಯೋ ಮಾಡ್ತಾ. ಸ್ವಲ್ಪ ಫೋನ್ ಬೇರೆ ನಮ್ಮದು ಸರಿ ಇಲ್ಲ. ನಾನು ಮಾತಾಡೋದೇನೋ ಆದರೆ ಅದು ಬರೋದು ಏನೋ ಅನ್ನೋ ಥರ, ಅಂದರೆ ನಾನು ಮಾತಾಡೋದಕ್ಕೂ ವಿಡಿಯೋಗೂ ಲಿಂಕೇ ಇರಲ್ಲ, ಆ ಥರ ಬರುತ್ತೆ ವಾಯ್ಸು. ಅದರಿಂದಾಗಿ ನಾನು ಅಷ್ಟೊಂದು ಮಾತಾಡ್ತಿಲ್ಲ, ಜಾಸ್ತಿ ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ. ನಾವಿವಾಗ ಕರೆಕ್ಟಾಗಿ ಕೃಷ್ಣಗಿರಿ ಹತ್ರ ಇದ್ದೀವಿ. ಈ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ಕೃಷ್ಣಗಿರಿ ಸಿಟಿ. ಇದು ಬಂದುಬಿಟ್ಟು ಬ್ರಿಡ್ಜ್ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ. ಫ್ಲೈಓವರ್ ಇಳ್ದಿದ ತಕ್ಷಣವೇ 1-2 ಬ್ರಿಡ್ಜ್ ಸಿಗ್ತವೆ. ಅವೆರಡು ಹತ್ತಿ ಇಳ್ದಿದ ತಕ್ಷಣವೇ ಲೆಫ್ಟಿಗೆ ಚೆನ್ನೈಗೆ ಹೋಗುತ್ತೆ. ಆ ಲೆಫ್ಟಿಗೆ ತಿರ್ಕೊಂಡು ಸೀದಾ ಒಂದೇ ರೋಡೆ. ನಾವೀಗ ಕೃಷ್ಣಗಿರಿ ಹತ್ರ ಲೆಫ್ಟಿಗೆ ತಿರ್ಕೊಂಡು ಚೆನ್ನೈಗೆ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ತಿರುಪ್ತಿಗೆ ಸಹ ಹೋಗುತ್ತೆ ಈ ರೋಡು. ನಾವು ಅವಾಗೇ ಬಂದವಲ್ಲ, ಅದೇ ಥರನೇ ಇದು ಕೂಡ 3 ಲೈನ್ ಹೈವೇ. ಸೂಪರಾಗಿ ಮಾಡಿದ್ದಾರೆ ರೋಡುಗಳು ಮಾತ್ರ. ತಮಿಳ್ನಾಡಲ್ಲಿ ಹೆಸರೇ ಇಡೋಂಗಿಲ್ಲ. ಏನಂದರೆ ಅಲ್ಲಲ್ಲಿ ಸ್ವಲ್ಪ ರೋಡ್ ರೆಡಿ ಮಾಡ್ತಾಯಿದ್ರು, ಪಕ್ಕದಲ್ಲಿ ಹೋಗೋದಕ್ಕೆ ಸರ್ವಿಸ್ ರೋಡ್ ಅನ್ನೋದು ಕ್ಲೀನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಮೆಚ್ಚಬೇಕು. ಅಂತೂ ಇಂತೂ ಕೊನೆಗೆ ಮಾರ್ಕೆಟ್ ಹತ್ರ ಬಂದ್ವಿ. ಜಾಸ್ತಿ ವೀಡಿಯೋ ತೆಗೀಲಿಕ್ಕೆ ಆಗಲಿಲ್ಲ ಆ ರೋಡಲ್ಲಿ, ಯಾಕಂದರೆ ತುಂಬ ನಿದ್ದೆ ಬರ್ತಾಯಿತ್ತು. 2-3 ಹತ್ರ ತುಂಬ ನಿದ್ದೆ ಇಳೀತು. ಟೀ ಕುಡಿದು ವಿಮಲ್ ಹಾಕ್ಕೊಂಡು ಬರ್ತಾಯಿದ್ವಿ. ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಪಾರ್ಟಿಗೆ ಫೋನ್ ಮಾಡಿದ್ದೀವಿ, ಅವರು ಟೋಕನ್ ತೆಗೆಸ್ತಾ ಇದ್ದಾರಂತೆ. ಮಾರ್ಕೆಟ್ ಒಳಕ್ಕೆ ಹೋಗ್ಬೇಕಂದ್ರೆ ಮುಂಚೆ ಇಲ್ಲಿ ಟೋಕನ್ ತೆಗೆಸಿ ಅದಾದಮೇಲೆ ಒಳಕ್ಕೆ ಹೋಗಬೇಕು. ಅಲ್ಲಿ ತನಕ ಇಲ್ಲಿ ಈಚೆನೇ ಸೈಡ್ಗೆ ಹಾಕಬೇಕು. ಈ ಮಾರ್ಕೆಟ್ ಅಂತೂ ಅಷ್ಟೊಂದು ಫ್ರೀ ಇರಲ್ಲ, ಯಾಕಂದರೆ ಇದು ಫುಲ್ ಜಾಮ್ ಇರ್ತವೆ ಮಾರ್ಕೆಟಲ್ಲಿ. ಮಾರ್ಕೆಟು ತುಂಬ ಗಾಡಿಗಳು ಈ ಮಾರ್ಕೆಟಲ್ಲಿ ಇರ್ತವೆ. ಈ ಮಾರ್ಕೆಟಲ್ಲಿ ಗಾಡಿ ಓಡಿಸೋದು ತುಂಬ ರಿಸ್ಕು, ಯಾಕಂದರೆ ತುಂಬ ಗಾಡಿಗಳಿರ್ತವೆ. ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಇದು ಮಾರ್ಕೆಟ್ ಗೇಟು. ಇಲ್ಲಿ ಸ್ವಲ್ಪ ಸಿಸ್ಟಮ್ ಎಲ್ಲ ಜಾಸ್ತಿ. ಗಾಡಿಗಳಿಗೆ ಟೋಕನ್ ತೊಗೊಂಡೇ ಬಿಡೋದು ಒಳಕ್ಕೆ. ಮತ್ತು ಇಲ್ಲಿ ಗಾಡಿಗಳೆಲ್ಲ ರೆಕಾರ್ಡ್ ಆಗ್ತಾ ಇರ್ತವೆ, ಯಾವ ಗಾಡಿಗಳು ಬಂದಿದ್ದಾವೆ ಏನೇನು ಅಂತ ಎಲ್ಲ ಚೆಕ್ ಮಾಡೇ ಕಳಿಸೋದು ಒಳಕ್ಕೆ. ಸುಮ್ಮನೆ ಎಲ್ಲರನ್ನೂ ಕಳಿಸೋದಿಲ್ಲ. ನೋಡಿ, ಇದೇ ಕೊಯಂಬೀಡು ಮಾರ್ಕೆಟು. ಇಲ್ಲೆಲ್ಲ ಕೂಡ ABCD ಅಂತ ಬ್ಲಾಕ್ಗಳಿರ್ತವೆ. ಅವೆಲ್ಲ ಕೂಡ ದೊಡ್ಡ ಗೋಡನ್ನುಗಳ ಥರ. ಒಂದೊಂದು ಗೋಡನ್ನು ಕೂಡ ಒಂದು 50-60 ಅಂಗಡಿಗಳಿರ್ತವೆ. ಅಲ್ಲಿ ಎಲ್ಲಿಗೆ ಹೋಗಬೇಕು ಏನು ಅಂತ ಹೊಸ್ದಾಗಿ ಬಂದಿರೋರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿ ಅಷ್ಟೊಂದು ಮಂಡಿಗಳಿದ್ದಾವೆ, ಅಂದರೆ ಅಂಗಡಿಗಳನ್ನ ಮಂಡಿಗಳು ಅಂತ ಅಂತಾರೆ. ಅದರಿಂದಾಗಿ ಹಂಗಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಗಾಡಿಗಳಿದ್ದಾವೆ ಇಲ್ಲಿ ಗಾಡಿ ತೆಗೆಯೋದು ತುಂಬ ಕಷ್ಟ, ಯಾಕಂದರೆ ಜನ ಎಲ್ಲ ಓಡಾಡ್ತಾ ಇರ್ತಾರೆ, ಲೋಡಿಂಗ್ ಅನ್ಲೋಡಿಂಗ್ ಆಗ್ತಾ ಇರ್ತವೆ. ನಾವು ಕರೆಕ್ಟ್ ಟೈಮ್ ಬಂದಿರ್ತೀವಿ. ಈ ಮಾರ್ಕೆಟಲ್ಲಿ ಕರೆಕ್ಟಿಗೆ ಆ ಸ್ಪಾಟಿಗೆ ಹೋಗೋದಕ್ಕೆ, ಆ ಮಂಡಿಗೆ ಹೋಗೋದಕ್ಕೆ ತುಂಬ ಲೇಟು, ಟೈಮ್ ಹಿಡಿದ್ಬಿಡುತ್ತೆ, ಇಲ್ಲೇ ಲೇಟ್ ಆಗಿಬಿಡುತ್ತೆ. ಅದರಿಂದ ಅವರು ಮುಂಚೆನೇ ಸ್ವಲ್ಪ ಬೇಗ ಬರ್ರಿ ಅಂತಾರೆ. ನಾವು ಆವಾಗಲೇ ಅವರು 2 ಗಂಟೆ ತನಕ ಟೈಮಿಂಗ್ ಇತ್ತು, ನಾವು 1 ಗಂಟೆಗೆ ಬಂದಿದ್ದೀವಿ, ಸ್ವಲ್ಪ ಬೇಗನೆ ಬಂದಿದ್ದೀವಿ. ಇಲ್ಲೆಲ್ಲ ತುಂಬ ಗಾಡಿಗಳು ಅನ್ಲೋಡ್ ಆಗ್ತಾಯಿದ್ದಾವೆ. ಮಾರ್ಕೆಟಿಗೆ ಯಾಕಪ್ಪ ಮುಂಚೆ ಬರಬೇಕು ಅಂದರೆ, ಇಲ್ಲಿ ತುಂಬ ಗಾಡಿಗಳು ನಾವು ತುಂಬಿರೋ ಅಂಥ ಲೋಡ್ಗಳನ್ನೇ ತುಂಬ್ಕೊಂಡು ಬರ್ತಾಯಿರ್ತಾರೆ. ಅವು ಒಂದೊಂದು ಮಂಡಿಗೆ ಹೋಗ್ತವೆ. ಯಾವುದು ಬೇಗ ಬರ್ತಾವೋ ಅಲ್ಲಿ ಸೇಲಿಂಗ್ ಅನ್ನೋದು ಆಗಿಬಿಡುತ್ತೆ. ಆವಾಗ ಹರಾಜು ಕೂಗ್ಬಿಟ್ಟು ಬೇಗ ಸೇಲ್ ಮಾಡ್ಕೊಬಿಡ್ತಾರೆ. ಆ ಪಾರ್ಟಿ ಈಗ ನಮ್ಮ ಗಾಡಿ ಮುಂಚೆ ಹೋದರೆ ನಮಗೆ ಅವರು ಸಿಕ್ಬಿಟ್ಟು ನಮ್ಮ ಮಂಡಿಯವ್ರಿಗೆ ಸಿಗ್ತಾರೆ, ಅದು ಬೇಗ ಸೇಲ್ ಆಗಿಬಿಡುತ್ತೆ. ಬೇರೆಯವ್ರ ಮಂಡಿಯವ್ರಿಗೆ ಸಿಕ್ಕಿದ್ರೆ ಅವ್ರಿಗೆ ಸೇಲ್ ಆಗಿಬಿಡುತ್ತೆ, ನಮ್ಮದು ನಿಂತ್ಕೊಬಿಡುತ್ತೆ. ಆವಾಗ ಈ ತರಕಾರಿ ಅಲ್ವಾ, ತುಂಬ ದಿನ ಇಡೋಕ್ಕೆ ಬರಲ್ಲ, ಲಾಸ್ ಆಗಿಬಿಡುತ್ತೆ. ಅದರಿಂದಾಗಿ ಅವರು ಬೇಗ ಬನ್ನಿ ಅಂತ ಹೇಳ್ತಾರೆ ಮಾರ್ಕೆಟಿಗೆ. ಅವ್ರು ಬೇಗ ಲೋಡ್ ಮಾಡಿದ್ರೆ ಬೇಗ ಬರೋದಕ್ಕೆ ನಮಗೇನು ತೊಂದರೆ ಇಲ್ಲ ಗುರು, ಬೇಗ ಬಂದುಬಿಡ್ತೀವಿ. ಆದರೆ ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ 7 ಗಂಟೆ ತನಕ ಲೋಡ್ ಮಾಡಿ ಕಳಿಸಿದ್ದು, ಅದೇ ಬೇಜಾರಾಗಿದ್ದು ನನಗೆ. ಒಂದು 3 ಗಂಟೆಗೆ ಫುಲ್ ಲೋಡ್ ಆಗಿತ್ತು, ಒಂದು 4-5 ಚೀಲ ಹಾಕೋದಕ್ಕೆ 7 ಗಂಟೆ ಮಾಡಿಬಿಟ್ರು. ಆದರೂ ನಾವು ಬೇಗನೆ ಬಂದಿದ್ದೀವಿ. ನಮ್ಮ ಥರ ಎಲ್ಲರೂ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಅದರಿಂದಾಗಿ ಹೇಳ್ತಾ ಇದ್ದೀನಿ. ಕೊನೆಗೂ ಮಂಡ್ಯ ಹತ್ರ ಬಂದು ಗಾಡಿ ಬಿಟ್ಟು ಹಗ್ಗ ಟಾರ್ಪಲೆಲ್ಲ ಬಿಚ್ತಾ ಇದ್ದೀವಿ. ಹಗ್ಗ ಟಾರ್ಪಲೆಲ್ಲ ಬಿಚ್ಚಿದ್ದಾಗಿದ್ದ ತಕ್ಷಣವೇ ಒಂದು ಟೀನೋ ಬ್ರೆಡ್ಡೋ ಏನಾದರೂ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿ ಗಾಡಿಯಲ್ಲಿ ಮಲ್ಕೊಬಿಡೋಣ. ಇನ್ನೇನು ಬೆಳಿಗ್ಗೆ ಒಂದು 9-10 ಗಂಟೆಗೆ ಎದ್ದು ಗಾಡಿ ಈಚೆ ತೆಗೆದು ಅಲ್ಲಿಂದ ಪಾರ್ಕಿಂಗಲ್ಲಿ ಹಾಕ್ಕೊಂಡು ನೋ ಎಂಟ್ರಿ ಮುಗಿದ ಮೇಲೆ ಲೋಡಿಗೆ ಹೋಗಿಬಿಡೋಣ. ನಮಗೆ ಲೋಡಿಂಗ್ ಏನು ಟೆನ್ಷನ್ ಇಲ್ಲ, ಪಟ್ಟಂತ ಲೋಡ್ ಆಗಿಬಿಡ್ತೈತೆ. ನಮಗೆ ಪರಿಚಯ ಇರೋರಿಗೆ ಫೋನ್ ಮಾಡಿದ್ದೆ, ಟ್ರಾನ್ಸ್ಪೋರ್ಟ್ ಅವರಿಗೆ. ಅವರು ಅಲ್ಲಿಗೆ ಹೋಗ್ರಿ ಲೋಡ್ ಆಗುತ್ತೆ ಅಂತೇಳಿದ್ದಾರೆ.
ಅಡುಗೆ ಎಣ್ಣೆ ಲೋಡ್ ಆಗುತ್ತೀಗ. ಮಾರ್ಕೆಟಿಂದ ಸೀದಾ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಇದೇ ನೋಡಿ ಫ್ಯಾಕ್ಟ್ರಿ, ತುಂಬ ದೊಡ್ಡ ಫ್ಯಾಕ್ಟ್ರಿ ಇದು. ಫ್ಯಾಕ್ಟ್ರಿ ಹೆಸರು ಕಾಲೇಶ್ವರಿ ರಿಫೈನರಿ ಅಂತ. ಗೋಲ್ಡ್ ವಿನ್ನರು ಅಡುಗೆ ಎಣ್ಣೆ ಬರುತ್ತಲ್ಲ, ಅದೇ ಟಿನ್ನುಗಳು ಲೋಡ್ ಆಗ್ತವೆ ಈಗ ಫ್ಯಾಕ್ಟ್ರಿ ಒಳಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಕೂಡ ಪಾರ್ಕಿಂಗು. 2 ಗೇಟ್ ಇರ್ತವೆ ಇದಕ್ಕೆ. ಪಾರ್ಕಿಂಗ್ ಒಳಕ್ಕೆ ಬರಬೇಕು ಅಂದರೆ ಅಲ್ಲೊಂದು ಗೇಟು, ಈಗ ಲೋಡಿಂಗ್ ಹೋಗಬೇಕು ಅಂದರೆ ಅಲ್ಲೊಂದು ಗೇಟು. ಲೋಡ್ ಮಾಡಿಕೊಂಡು ಈಚೆ ಬಂದು ಗಾಡಿ ನಿಲ್ಲಿಸಿದ್ದೀವಿ. ಒಳಗಡೆ ಫೋನ್ ಎಲ್ಲೋ ಮಾಡೋದಿಲ್ಲ, ಅಲ್ಲೇ ಇಸ್ಕೊತಾರೆ. ಅದರಿಂದಾಗಿ ಫ್ಯಾಕ್ಟ್ರಿ ಒಳಗಡೆನೇ ಹಗ್ಗ ಟರ್ಪಲೆಲ್ಲ ಹಾಕಿ ಕಾಟ ಎಲ್ಲ ಮಾಡಿಸ್ಕೊಂಡು ಈಚೆ ಬಂದಿದ್ದೀವಿ. ಈಗ ನಮ್ಮ ಬಾಮೈದ ಹೋಗಿ ಬಿಲ್ ಇಸ್ಕೊಂಬರ್ತಾನೆ. ಇಲ್ಲೆಲ್ಲ ಕೂಡ ತುಂಬ ಗಾಡಿಗಳು ಲೋಡ್ ಆಗ್ತಾ ಇರ್ತವೆ. ದೊಡ್ಡ ದೊಡ್ಡ ಗಾಡಿಗಳು ಬಂದಿದ್ದಾವೆ. ನಮ್ಮ ಗಾಡಿಯಲ್ಲಿ ಮಾರ್ಕೆಟಲ್ಲಿ ಖಾಲಿ ಆಗಿದ ತಕ್ಷಣವೇ ಸೀದಾ ಇಲ್ಲಿಗೆ ಬಂದು ಲೋಡ್ ಮಾಡಿ ನಿಲ್ಲಿಸಿದ್ದೀವಿ. ಚೆನ್ನೈಯಿಂದ ಲೋಡ್ ಆಗ್ತೈತೆ ಬೆಂಗಳೂರಿಗೆ. ಎಣ್ಣೆ ಪಾಮ್ ಆಯಿಲು ಅಂತ ಸಹ ಕರೀತಾರೆ. ಈಗ ತಾನೇ ಲೋಡ್ ಮಾಡಿಕೊಂಡು ಬಂದೆ ಈಚೆ. ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ, ಫೋನ್ ಈಚೆ ಇಸ್ಕೊಬಿಡ್ತಾರೆ. ಅದಕ್ಕೆ ವಿಡಿಯೋ ಏನು ಮಾಡಲಿಲ್ಲ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರದ್ದು ಗಾಡಿ ಲೋಡ್ ಆಗೈತೆ, ಅವರು ನಮ್ಮ ಜೊತೆನೇ ಬರ್ತಾರೆ. ಬಿಲ್ಲೆಲ್ಲ ಬಂತು. ಈಗ ಫ್ಯಾಕ್ಟ್ರಿಯಿಂದ ಈಚೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಒಂದು 50-60 ಕಿಲೋಮೀಟ್ರ್ ದಾಟಿದ ತಕ್ಷಣವೇ ಅಲ್ಲಿ ಎಲ್ಲಾದರೂ ಊಟಕ್ಕೆ ನಿಲ್ಲಿಸಿ ಊಟ ಮಾಡಬೇಕು. ಹೊಟ್ಟೆ ಅಂತೂ ತುಂಬ ಹಸಿತಿದೆ. ಹಣ್ಣುಗಳನ್ನ ತಗೊಂಡಿದ್ವಿ ತಿನ್ನೋದಕ್ಕೆ, ಆಪಲ್ಲು, ಕಿತ್ತಳೆ ಹಣ್ಣು, ದ್ರಾಕ್ಷಿ. ಇಲ್ಲಿ ಊಟ ಮಾಡೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಇಲ್ಲಿ ಹೆಂಗೆ ಬೇಕೋ ಹಂಗೆ ಮಾಡಿರ್ತಾರೆ ಊಟ. ಅದಕ್ಕೆ ನಾನು ತಿನ್ನಲಿಲ್ಲ. ಇಲ್ಲಿ ಫ್ಯಾಕ್ಟ್ರಿ ಮುಂದೆಗಡೆ ಹೋಟ್ಲ್ ಸರಿ ಇಲ್ಲ, ಅದರಿಂದಾಗಿ. ಇನ್ನು ಬೇರೆ ಕಡೆ ಚೆನ್ನಾಗೇ ಮಾಡ್ತಾರೆ, ಚೆನ್ನೈಯಲ್ಲಿ ಕೂಡ. ಇಲ್ಲಿ ಸೆಕ್ಯೂರಿಟಿ ಬಂದು ಚೆಕ್ ಮಾಡ್ತಾರೆ ಗಾಡಿಯಲ್ಲೆಲ್ಲ. ಬಿಲ್ಲೆಲ್ಲ ತೋರಿಸಿ ಈಚೆಗಡೆ ಬಂದು ಸೀದಾ ಹೈವೇ ಹತ್ತಿದ್ದೀವಿ. ಈಗ ಚೆನ್ನೈ ಬೆಂಗಳೂರು ಹೈವೇ ಮೇಲೆ ಹೋಗ್ತಾ ಇದ್ದೀವಿ. ಇದು ಕೃಷ್ಣಗಿರಿ ಮೇಲೇ ಹೋಗೋದು ನಾವೀಗ. ವೆಲ್ಲೂರು ಮೇಲೇನೂ ಹೋಗ್ಬೋದು. ಸುಮ್ಮನೆ ಅಲ್ಲಿ ಆಂಧ್ರ, ಕರ್ನಾಟಕ, ತಮಿಳ್ನಾಡು 3 ಬಾರ್ಡ್ರ್ ಸಿಗ್ತವೆ. ಅದರಿಂದಾಗಿ ಈ ರೂಟಲ್ಲಾದರೆ ಒಂದೇ ಬಾರ್ಡ್ರ್ ಸಿಗೋದು. ಮತ್ತು ಈ ರೋಡು ಬೇಗ ಸಾಗುತ್ತೆ, ಜರ್ನಿ ಬೇಗ ಆಗುತ್ತೆ. ಅದರಿಂದಾಗಿ ನಾನು ಇದೇ ರಸ್ತೆನೇ ಬಳಸ್ತಾ ಇದ್ದೀನಿ. ಸೀದಾ ನಾವು ಬಂದಿದ್ದ ರಸ್ತೆಯಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಚೆನ್ನೈಯಿಂದ ರಾಣಿಪೇಟೆ ಹೋಗೋ ತನಕ ಸ್ವಲ್ಪ ದಾರಿ ಸರಿ ಇಲ್ಲ. ಅದಾದಮೇಲೆ ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ರೋಡು. ಯಾಕಂದರೆ ಇದು ರೋಡೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ಅಂದರೆ ಮೈನ್ ಬ್ರಿಡ್ಜ್ಗಳು ಮಾತ್ರ ರೆಡಿ ಮಾಡ್ತಾಯಿದ್ದಾರೆ. ಮಿಕ್ಕಿರೋ ರೋಡೆಲ್ಲ ಚೆನ್ನಾಗಿದೆ. ನಾವಿಲ್ಲೇ ಊಟಕ್ಕೆ ಸೈಡ್ಗೆ ಹಾಕಿದ್ದೀವಿ. ಇದೇ ಹೋಟ್ಲಲ್ಲೇ ಈಗ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿ ಇಲ್ಲೇ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೊಟ್ಟೆ ಅಂತೂ ತುಂಬ ಹಸಿತಿದೆ, ಅದರಿಂದಾಗಿ ಇಲ್ಲೇ ನಿಲ್ಲಿಸ್ಬಿಟ್ಟೆ. ಇದು ಚಿಕನ್ ರೈಸು ಮತ್ತು ಹಾಫ್ ಬಾಯ್ಲು ತಗೊಂಡಿದ್ದೀವಿ. ಇನ್ನೂ ಹಾಫ್ ಬಾಯ್ಲ್ ಕೊಟ್ಟಿಲ್ಲ, ಚಿಕನ್ ರೈಸ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿತ್ತು ತಿನ್ನೋದಕ್ಕೇನೋ. ಹೊಟ್ಟೆ ತುಂಬ ತಿಂದು ಗಾಡಿ ಬೇರೆ ಓಡಿಸ್ಬೇಕು. ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಮತ್ತೆ ನಿದ್ದೆ ಬಂದುಬಿಡುತ್ತೆ, ಅದೊಂದು ಟೆನ್ಷನ್ನು. ಊಟ ಎಲ್ಲ ಮಾಡಿಕೊಂಡು ಸೀದಾ ಗಾಡಿ ತೊಗೊಂಡು ಹೋಗ್ತಾಯಿದ್ದೀವಿ. ದಾರಿಯಲ್ಲಿ ತುಂಬ ನಿದ್ದೆ ಇಳಿತಿದೆ, ಯಾಕಂದರೆ ಈಗ ಹೊಟ್ಟೆ ತುಂಬ ಊಟ ಮಾಡಿರೋದಕ್ಕೆ ತುಂಬ ನಿದ್ದೆ ಬರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ವಿಮಾಲ್ ತೊಗೊಂಡಿದ್ದೀವಿ. ಈ ತಮಿಳ್ನಾಡಲ್ಲೆಲ್ಲ ಕೂಡ ವಿಮಾಲು, ಗುಟ್ಕಾ ಐಟಮು ಇವೆಲ್ಲ ಕೂಡ ಏನೂ ಸಿಗಲ್ಲ, ಎಣ್ಣೆ ಕೂಡ ಸಿಗಲ್ಲ. ಆದರೂ ಇಲ್ಲಿ ಲೋಕಲಲ್ಲಿ ಕೆಲವ್ರು ಜನ ಇಟ್ಕೊಂಡು ಮಾರ್ತಾರೆ ಬ್ಲಾಕಲ್ಲಿ. 5 ರೂಪಾಯಿ ಇರೋ ವಿಮಾಲು 10 ರೂಪಾಯಿ, 15 ರೂಪಾಯಿ ಹಂಗೆ ಮಾರ್ತಾರೆ. ಯಾಕಂದರೆ ಇಲ್ಲಿ ರಾತ್ರಿ ಹೊತ್ತು ತುಂಬ ಗಾಡಿಗಳು ಓಡಾಡೋದ್ರಿಂದ 10 ರೂಪಾಯಿ 15 ರೂಪಾಯಿ ಇಟ್ಟು ಆದರೂ ತಗೊತಾರೆ ಇಲ್ಲಿ ಕೆಲಸ ಮಾಡೋರು, ಗಾಡಿಗಳು ಓಡಿಸೋರು ಇವರೆಲ್ಲ ಕೂಡ. ಯಾಕಂದರೆ ರಾತ್ರಿ ಹೊತ್ತು ಕೆಲಸ ಮಾಡ್ತಾಯಿರ್ತಾರೆ, ಅವರು ನಿದ್ದೆ ಎಲ್ಲ ಕಟ್ಟಬೇಕಾಗುತ್ತೆ. ಅದರಿಂದಾಗಿ ಕೆಲವರು ಅದನ್ನು ಬಾಯಲ್ಲಿ ಅಗಿಯೋ ರೂಢಿ ಮಾಡ್ಕೊಂಡಿರ್ತಾರೆ. ನನಗೆ ರಾತ್ರಿ ಸ್ವಲ್ಪ ನಿದ್ದೆ ಇಳೀತು, ಅದರಿಂದಾಗಿ ಅಲ್ಲೇ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಿ ಮಲ್ಕೊಂಡು ಈಗ ಗಾಡಿ ತೆಗೆದು ಹೋಗ್ತಾ ಇದ್ದೀವಿ. ಎಲ್ಲ ಕೃಷ್ಣಗಿರಿ ಹತ್ರ ಹೋಗ್ತಾ ಇದ್ದೀವಿ. ಈಗ ಕೃಷ್ಣಗಿರಿ ಎಲ್ಲ ಬಿಟ್ಟಿದ್ದೀವಿ. ಇದೆಲ್ಲ ಕೂಡ ಬೆಟ್ಟದ ಮೇಲೆಯಿಂದ ಹೋಗುತ್ತೆ ಈ ರೋಡು. ಸುಮ್ಮನೆ ಅಪ್ಪು ಮಾತ್ರ ಸಿಗುತ್ತೆ, ತುಂಬ ಘಾಟ್ ಇರೋ ಅಂಥದ್ದೇನು ಸಿಗಲ್ಲ ನಮಗೆ. ಇದೆಲ್ಲ ಕೂಡ ಹೈವೇ ಘಾಟೆ ಅಂತಾರೆ ಇದನ್ನು. ಯಾಕಂದರೆ ಇಲ್ಲಿ ಗಾಡಿಗಳೇನಾದರೂ ತುಂಬ ಟನ್ನೇಜ್ ಹಾಕ್ಕೊಬಂದರೆ ಗಾಡಿಗಳು ಹತ್ತೋದಕ್ಕೆ ತುಂಬ ಒದ್ದಾಡ್ತವೆ ಇಲ್ಲಿ. ಅದರಿಂದಾಗಿ ಅಷ್ಟೊಂದು ಟನ್ನೇಜು ಯಾರೂ ಹಾಕ್ಕೊಬರಲ್ಲ, ಅನುಭವ ಇರೋರು ಹಾಕ್ಕೊಬರ್ತಾರೆ. ಇಲ್ಲಿಂದು ವಾತಾವರಣ ಎಲ್ಲ ಸೂಪರಾಗೈತೆ. ಈ ಲೊಕೇಶನ್ ಎಲ್ಲ ನೋಡೋದಕ್ಕೆಲ್ಲ ತುಂಬ ಅದೃಷ್ಟ ಮಾಡಿರಬೇಕು.
ಈ ವಿಡಿಯೋದಲ್ಲಿ ನಿಮಗೆ ಹೆಂಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿ ಲೈವಲ್ಲಿ ನೋಡ್ತಾ ಇದ್ದೀನಲ್ಲ, ನನಗಂತೂ ಚೆನ್ನಾಗಿ ಕಾಣಿಸ್ತಿದೆ. ನಾವು ಕೋಸ್ ತುಂಬ್ಕೊಂಡ್ಬಂದಿದ್ದು ಇದೇ ರೋಡಲ್ಲೇ, ಮತ್ತು ಇದೇ ರೋಡಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರು ಯಶವಂತಪುರಕ್ಕೆ. ಅದರಿಂದಾಗಿ ಅಷ್ಟೊಂದು ವಿಡಿಯೋ ಏನೂ ಮಾಡಲಿಲ್ಲ. ಬಂದಿರೋ ದಾರಿನೇ ಮತ್ತೆ ಎಷ್ಟು ಸಲ ಅಂತ ತೋರ್ಸೋಣ. ಅದರಿಂದಾಗಿ ಅಷ್ಟೊಂದು ಏನೂ ಎಕ್ಸ್ಪ್ಲೇನ್ ಮಾಡಿಲ್ಲ ಮತ್ತು ತುಂಬ ತೋರ್ಸೋಕ್ಕೇನು ಹೋಗಿಲ್ಲ. ಬಂದಿರೋ ದಾರಿನೇ ಮತ್ತೆ ಅದೇ ದಾರಿಯಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರು ಯಶವಂತಪುರಕ್ಕೆ. ನಾವಿವಾಗ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿದ್ದೀವಿ. ಇದು ಕರ್ನಾಟಕ RTO ಆಫೀಸು. ಇಲ್ಲೆಲ್ಲ ಗಾಡಿಗಳು ಚೆಕ್ ಮಾಡ್ತಾರೆ, ಪೇಪರೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಏನಾದರೂ ಟನ್ನೇಜು ಮತ್ತು ಹೈಟ್ ಲೋಡು ಅವೇನಾದರೂ ಇದ್ದರೆ ಫೈನ್ ಕಟ್ಟಬೇಕು. ಇಲ್ಲೆಲ್ಲ ತುಂಬ ಗಾಡಿಗಳೆಲ್ಲ ಹಿಂಗೆ ಒಳಗಡೆಯಿಂದನೇ ಬರಬೇಕು. ಲಾರಿಗಳು, ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಹಿಂಗಾಸಿನೇ ಬರಬೇಕು. ಮಾಮೂಲಿ ಕಾರು ಅವೆಲ್ಲ ಸೀದಾ ಹಂಗೆ ಹೈವೇ ಮೇಲೇ ಹೋಗ್ಬಿಡ್ತವೆ. ನಮ್ಮ ಗಾಡಿಗಳು, ಲಾರಿಗಳು ಮಾತ್ರ ಹಿಂಗೆ ಬರಬೇಕು. ಇಲ್ಲಿ ಟೀ ಅಂತೆ, ವಿಮಲ್ಲು ಅವು ಇವು ಎಲ್ಲ ಮಾರ್ತಾ ಇರ್ತಾರೆ. ಅಲ್ಲಿ ಆಫೀಸ್ ಒಳಗಡೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಎಲ್ಲ ಇದು ಮಾಡಿಕೊಂಡು ಸೀಲ್ ಹಾಕಿ ಕೊಡ್ತಾರೆ. ಈ ಥರ ಸೀಲ್ ಹಾಕ್ಸ್ಕೊಂಬಂದು ಅಲ್ಲಿ ಮತ್ತೆ ಈ ಕಡೆಯಿಂದ ಎಕ್ಸಿಟ್ ಆಗಬೇಕಾದ್ರೆ ಅವ್ರಿಗೆ ತೋರಿಸಿದ್ರೆ ಬಿಟ್ಬಿಡ್ತಾರೆ. ಅತ್ತಿಬೆಲೆ, ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಇವೆಲ್ಲ ಪಾಸ್ ಮಾಡಿಕೊಂಡು ಸೀದಾ ಬೆಂಗಳೂರು ಬೈಪಾಸ್ ಅಂದರೆ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 7 ಗಂಟೆಗೆ ಬಂದ್ವಿ ಇಲ್ಲಿ ನಾಯಂದಹಳ್ಳಿಗೆ. ಟೋಲಿಂದ ಸ್ವಲ್ಪ ಮುಂದೆಗಡೆ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಐತೆ, ಅಲ್ಲಿದ್ದೀವಿ. ದೊಡ್ಡ ಗಾಡಿಗಳನ್ನೆಲ್ಲ ಬಿಡಲ್ಲ, 11 ಗಂಟೆ ಮೇಲೆ ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲೇ ಇದ್ದೀವಿ ಪಾರ್ಕಿಂಗ್ ಹತ್ರ. ತೋರಿಸ್ತೀನಿ ನೋಡಿ ಪಾರ್ಕಿಂಗು. ಅಲ್ಲಿ ಮೇಲ್ಗಡೆ ಹೋದರೆ ಅಲ್ಲಿ ಪಾರ್ಕಿಂಗ್ ಐತೆ. ಅಲ್ಲಿ ಟಿಪ್ಪರು ನಿಂತಿದ್ದಾವಲ್ಲ, ಅಲ್ಲಿ ಮೇಲ್ಗಡೆ ಹೋದರೆ ಪಾರ್ಕಿಂಗ್ ಮಾಡ್ಕೋಬೋದು. ಇಲ್ಲಿ ರೋಡ್ ಮೇಲೆ ನಿಲ್ಸಕ್ಕೆ ಬಿಡಲ್ಲ ಇವರು, ನೈಸ್ ರೋಡ್ ಅವರು ಮತ್ತು ಸೋರು. ನಾವು ಇಲ್ಲಿ ನೋ ಎಂಟ್ರಿ ಬಿಟ್ಟಿದ ತಕ್ಷಣ ಹಿಂಗೆ ಹೋಗೋದು, ಅದಕ್ಕೆ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ನೋ ಎಂಟ್ರಿ ಓಪನ್ ಆಗಿದ ತಕ್ಷಣ ಸೀದಾ ಹೋಗಿ ಬೇಗ ಖಾಲಿ ಮಾಡಿ ಲೋಡ್ಗೆ ಹೋಗಬೇಕು. ನಾಯಂದಹಳ್ಳಿ ಪುನೀತ್ ರಾಜ್ಕುಮಾರ್ ರೋಡಲ್ಲಿ ಬಂದು ಇಲ್ಲಿ ಯಶವಂತಪುರದಲ್ಲಿ ಮಾರ್ಕೆಟ್ ಹಿಂದೆಗಡೆ ಖಾಲಿ ಮಾಡ್ತಾಯಿದ್ದೀವಿ. ಈಗ ಹಗ್ಗ ಟಾರ್ಪಲೆಲ್ಲ ಬಿಚ್ಚಿದ್ದೀವಿ. ಈಗ ಇಳಿಸ್ಬೇಕಷ್ಟೇ ಅವರು ಇಲ್ಲೇ ಗೋಡನಲ್ಲಿ. ಆ ಟಿನ್ನುಗಳೆಲ್ಲ ಕೂಡ ಕೌಂಟಿಂಗ್ ಇರುತ್ತೆ ಮತ್ತು ಆ ಬಿಲ್ಲುಗಳೆಲ್ಲ ಅವ್ರಿಗೆ ಕೊಡಬೇಕು. ಇದೇ ಗೋಲ್ಡ್ ವಿನ್ನರ್ ಟಿನ್ನುಗಳೇ ನಮಗೆ ಲೋಡ್ ಆಗಿದ್ದು. ಇದನ್ನು ಪಾಮ್ ಆಯಿಲು, ಅಡುಗೆ ಎಣ್ಣೆ ಅಂತ ಸಹ ಕರೀತಾರೆ. ಇಲ್ಲಿ ಮಾರ್ಕೆಟ್ ಹಿಂದೆಗಡೆನೇ ಖಾಲಿ ಆಗ್ತಿದೆ. ಇಲ್ಲಿ ಖಾಲಿ ಮಾಡಿದ ತಕ್ಷಣವೇ ಸೀದಾ ಲೋಡಿಗೆ ಹೋಗಬೇಕು. ಖಾಲಿ ಆಗಿದ ತಕ್ಷಣವೇ ನಮಗೆ ಒಂದು ಲೋಡ್ ರೆಡಿ ಇದೆ ಆಲ್ರೆಡಿ, ಅದನ್ನೆಲ್ಲ ಮಾತಾಡಿದ್ದೀನಿ ನಾನು. ಅಲ್ಲಿ ಯಶವಂತಪುರದಲ್ಲಿ ಖಾಲಿ ಮಾಡಿಕೊಂಡು ಸೀದಾ ನೆಲಮಂಗಲಕ್ಕೆ ಬಂದಿದ್ದೀವಿ. ಈಗ ಇಲ್ಲಿಂದ ನಮ್ಮೂರು ಕಡೆಗೆ ಅಂದರೆ ಶಿವಮೊಗ್ಗಕ್ಕೆ ಫ್ರಿಜ್ ಲೋಡ್ ಆಗುತ್ತೆ. ಈ ಗೋಡನಲ್ಲಿ ಫ್ರಿಜ್ಜುಗಳು ಮತ್ತು ವಾಷಿಂಗ್ ಮಿಷಿನ್ಗಳು ತುಂಬ ಇದ್ದಾವೆ. ಇದೆಲ್ಲ ಕೂಡ ಅದೇ ಗೋಡನ್ನೇ ದೊಡ್ಡದು. ತುಂಬ ಗಾಡಿಗಳು ಲೋಡಿಗೆ ಬಂದಿದ್ದಾವೆ. ಇಲ್ಲೆಲ್ಲ ತುಂಬ ಗಾಡಿಗಳು ಲೋಡ್ ಆಗ್ತವೆ. ನಮ್ಮ ಗಾಡಿನೂ ಲೋಡಿಂಗ್ ಎಲ್ಲ ಆಯಿತು. ಈಗ ಹಗ್ಗ ಟಾರ್ಪಲ್ಲು ಹಾಕಬೇಕು. ಹಗ್ಗ ಟಾರ್ಪಲ್ಲೆಲ್ಲ ಹಾಕಿದ್ದಾಯಿತು ನೋಡಿ. ಹಗ್ಗ ಟಾರ್ಪಲ್ಲೆಲ್ಲ ಹಾಕಿದ್ಮೇಲೆ ಹಿಂಗೆ ಕಾಣಿಸುತ್ತೆ ನಮ್ಮ ಗಾಡಿ. ಈಗ ನಾವು ನೆಲಮಂಗಲ, ದಾಬಸ್ಪೇಟೆ, ತುಮಕೂರು, ಗುಬ್ಬಿ, ತಿಪಟೂರು, ಅರಸೀಕೆರೆ, ಕಡೂರು, ಬಾಣಾವರ, ತರೀಕೆರೆ, ಭದ್ರಾವತಿ, ಶಿವಮೊಗ್ಗಗೆ ಹೋಗಬೇಕು. ಶಿವಮೊಗ್ಗದಿಂದ ಸ್ವಲ್ಪ ಹಿಂದೆಗಡೆನೇ ಒಂದು 5-10 ಕಿಲೋಮೀಟ್ರ್ ಹಿಂದೆಗಡೆನೇ ಖಾಲಿ ಆಗುತ್ತೆ ಈ ಲೋಡು. ನಾವು ಇನ್ನೂ ನೆಲಮಂಗಲದಲ್ಲಿದ್ದೀವಿ. ನೆಲಮಂಗಲದಿಂದ ಸೀದಾ ತುಮಕೂರಿಗೆ ಹೋಗೋ ರೋಡಲ್ಲಿ ಹೋಗ್ತಾಯಿದ್ದೀವಿ. ಪಕ್ಕದಲ್ಲಿ ಹೈವೇ ಐತೆ. ಈ ಸೈಡ್ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಯಾಕಂದರೆ ಫ್ಯಾಕ್ಟ್ರಿಯಿಂದ ಬಂದಿದ್ದಲ್ವಾ, ಬಂದಿದ್ದ ತಕ್ಷಣವೇ ಹೈವೇ ಒಳಕ್ಕೆ ಹೋಗೋದಕ್ಕಾಗಲ್ಲ, ಅದಕ್ಕೆ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಈಗ ನಾವು ದಾಬಸ್ಪೇಟೆ ಎಲ್ಲ ಬಿಟ್ಟು ತುಮಕೂರು ಹತ್ತತ್ರ ಇದ್ದೀವಿ. ಈಗ ಇಲ್ಲಿಂದ ಲೆಫ್ಟ್ಗೆ ಹೊಡೆದ್ರೆ ಶಿವಮೊಗ್ಗಗೆ ಹೋಗ್ತೀವಿ. ತುಮಕೂರು ಬೈಪಾಸಿಂದ ಇದೇ ತುಮಕೂರು. ಈಗ ಇಲ್ಲಿಂದ ಲೆಫ್ಟ್ಗೆ ಹೊಡ್ಕೊಂಡು ಹೋಗಬೇಕು, ಸೀದಾ ಬೈಪಾಸ್ ಮೇಲೆ ಹೋಗ್ಬಿಡ್ತೀವಿ. ಇನ್ನು ಸ್ವಲ್ಪ ಮುಂದೆಗಡೆ ಹೋಗಿನೂ ಲೆಫ್ಟಿಗೆ ತಗೊಂಡ್ರೆ ಅಂಗಾಸಿನೂ ಹೋಗುತ್ತೆ. ಏನಂದರೆ ತುಮಕೂರು ಸಿಟಿ ಒಳಗಡೆಯಿಂದ ಹೋಗುತ್ತೆ. ಅದರಿಂದಾಗಿ ಇಲ್ಲೇ ಬೈಪಾಸ್ ಮೇಲೇ ಹೋಗ್ಬೇಕು ನಾವು, ಶಿವಮೊಗ್ಗ ಕಡೆ ಹೋಗೋರು. ಸುಮ್ಮನೆ ಸಿಟಿ ಒಳಗಡೆಯಿಂದ ಹೋದರೆ ತುಂಬ ಸಮಸ್ಯೆ. ಅದರಿಂದಾಗಿ ಹಿಂಗಾಸಿ ಬೈಪಾಸ್ ಮಾಡಿದ್ದಾರೆ. ಬೈಪಾಸ್ ಮೇಲೆ ಹೋಗಿಬಿಡೋಣ. ರಾತ್ರಿ ಬಂದಿದ್ದೆಲ್ಲ ಅಷ್ಟೊಂದು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಹಳೆ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಶಿವಮೊಗ್ಗ ಕಡೆಗೆ ಬಂದಿರೋದೇ 2-3 ವೀಡಿಯೋ ಮಾಡಿದ್ದೀನಿ ಅನಿಸುತ್ತೆ. ಅದರಿಂದಾಗಿ ರಾತ್ರಿ ಬಂದಿರೋದೇನು ಅಷ್ಟೊಂದು ತೋರಿಸ್ಲಿಲ್ಲ. ಅದೇ ಬಂದಿರೋ ರೋಡೇ, ಅದರಿಂದಾಗಿ ಆ ರೋಡನ್ನ ಏನು ಅಷ್ಟೊಂದು ತೋರಿಸ್ಲಿಲ್ಲ. ಈಗ ಇಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಚಿ ಅನ್ಲೋಡಿಗೆ ಬಿಟ್ಟಿದ್ದೀವಿ.
ಇದೇ ಗೋಡನಲ್ಲೇ ಈಗ ಈ ಫ್ರಿಜ್ಗಳೆಲ್ಲ ಖಾಲಿ ಆಗ್ತಾ ಇದ್ದಾವೆ. ರಾತ್ರಿ ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಬಂದಿಲ್ಲ, ಯಾಕಂದರೆ ಫುಲ್ ಕತ್ಲಿತ್ತಲ್ಲ. ಅದು ಬೇರೆ ನನ್ನ ಫೋನ್ ಬೇರೆ ಕ್ಯಾಮ್ರಾ ಅಷ್ಟೊಂದು ಕ್ಲೀನಾಗಿ ರೆಕಾರ್ಡ್ ಮಾಡಲ್ಲ. ಇಲ್ಲ ಅಂದಿದ್ದರೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ಬೋದಿತ್ತು. ಹೊಸ ಫೋನ್ ತಗೊಳ್ಳೋಣ, ಅದಾದಮೇಲೆ ಇನ್ನೂ ಚೆನ್ನಾಗಿ ಕಂಟೆಂಟು ಮತ್ತು ಕ್ವಾಲಿಟಿನ ಇಂಪ್ರೂವ್ ಮಾಡ್ತೀನಿ. ಅಲ್ಲಿ ತನಕ ಸ್ವಲ್ಪ ಇದರಲ್ಲೇ ಮಾಡಬೇಕಾಗುತ್ತೆ. ಇವ್ರ ಲೋಡು ಸುಮಾರು ಒಂದು 10-15 ಲೋಡುಗಳು, ಒಂದು 10-15 ಲೋಡುಗಳು ಬಂದಿದ್ದೀನಿ. ಇವರು ಅಂಗಡಿಯವರೆಲ್ಲ ತುಂಬ ಪರಿಚಯ, ಮತ್ತು ಅಲ್ಲಿ ಬೇರೆ ಅಂಗಡಿಗಳು ಶಿವಮೊಗ್ಗದಲ್ಲಿದ್ದಾವೆ, ಅವರು ಕೂಡ ತರಿಸ್ಕೊತಾರೆ. ಅವರೆಲ್ಲ ತುಂಬ ಪರಿಚಯ. ಇನ್ನೊಂದು 9 ಫ್ರಿಜ್ಜು ಸಿಟಿ ಒಳಗಡೆ ಇಳಿಸ್ತಾ ಇದ್ದಾರೆ. ಆ ಇಳಿಸಿದ ತಕ್ಷಣವೇ ಇಲ್ಲಿಂದ ಎಂಟಿ ಹೋಗೋದು ಊರಿಗೆ. ಮನೆಗೆ ಹೋಗಿ ಒಂದು ದಿನ ರೆಸ್ಟ್ ಮಾಡಿ ಏನಾದರೂ ಲೋಡ್ಗಿದ್ರೆ ಹೋಗೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ.